ಇಂದು ಜನವರಿ 26 ದೇಶಾದ್ಯಂತ ಸಂಭ್ರಮ, ಪರೇಡ್ಗಳ ಅಬ್ಬರ, ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆ. ಆದರೆ ಸ್ನೇಹಿತರೆ, ನಾವು ಎಂದಾದರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀವ, ಗಣರಾಜ್ಯೋತ್ಸವದ ನಿಜವಾದ ಅರ್ಥವೇನು? ಇದು ಬರೀ ಒಂದು ದಿನದ ರಜೆನ, ಅಥವಾ ಧ್ವಜ ಹಾರಿಸುವ ಸಂಪ್ರದಾಯವ, ಅಥವಾ ಈ ದಿನ ನಮ್ಮನ್ನು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳುತ್ತಿದೆಯಾ? ಇಂದು ನಮ್ಮ ದೇಶ ಒಂದು ವಿಚಿತ್ರ ಹಾದಿಯಲ್ಲಿದೆ. ಒಂದು ಕಡೆ ನಾವು ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿಯಾಗುವ ಕನಸನ್ನು ಕಾಣುತ್ತಿದ್ದೇವೆ. ಆದರೆ ಮತ್ತೊಂದು ಕಡೆ ಜನರ ಮನಸ್ಸಿನಲ್ಲಿ ದ್ವೇಷದ ಗೋಡೆಗಳನ್ನು ಎತ್ತರವಾಗುತ್ತವೆ. ನಾವು ಮತ್ತು ಅವರು ಎನ್ನುವ ರಾಜಕೀಯ ನಮ್ಮ ನಡುವೆ ಕಹಿಯನ್ನು ತುಂಬುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನು ಕೆಣಕುವುದು, ಕೀಳಾಗಿ ನೋಡುವುದು ಅಭ್ಯಾಸವಾಗಿ ಬಿಟ್ಟವೆ. ನಮ್ಮ ಸಂವಿಧಾನ ನಮಗೆ ಇದನ್ನೇ ಕಲಿಸಿದ್ದ? ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಒಡೆದು ಹಾಕ್ಲಿಕ್ಕೆನ ನಮ್ಮ ಹಿರಿಯರು ಪ್ರಾಣ ಕೊಟ್ಟಿದ್ದು? ಅಭಿವೃದ್ಧಿಯ ಬಗ್ಗೆ ಮಾತಾಡೋಣ. ಇಂದಿಗೂ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಕುಡಿಯಕ್ಕೂ ನೀರು ಸಹ ಇಲ್ಲ. ಕಟ್ಟಡಗಳನ್ನು ನೀವು ನೋಡಿದಾಗ ಕ್ಲೀನಾಗಿ ಕ್ಲಾಸ್ ರೂಮ್ಸ್ ಅಲ್ಲಿ ಒಂದು ವಾತಾವರಣ ಇಲ್ಲ. ವಾಶ್ರೂಮ್ಸ್ ಹೋಗ್ಲಿಕ್ಕೆ ಟಾಯ್ಲೆಟ್ ಸರಿಗಿಲ್ಲ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಬಿಲ್ಡಿಂಗ್ಸ್ಗಳು, ಐಷಾರಾಮಿ ಜನರು, ಮತ್ತೆ ಇಲ್ಲ ನಮ್ಮ ಪಾಲಿಟಿಷಿಯನ್ಸು ಒಳ್ಳೆ ಒಳ್ಳೆ ಮನೆಗಳನ್ನು ಕಟ್ಕೊಂಡು, ಪ್ಯಾಲೇಸಸ್ಗಳನ್ನು ಕಟ್ಕೊಂಡು ಆರಾಮಾಗಿದ್ದಾರೆ. ಮತ್ತೆ ಅಥವಾ ಇಲ್ಲಿ ನಾಗರಿಕರದು, ಸಾಮಾನ್ಯ ಜನರದು ಪರಿಸ್ಥಿತಿ ಏನಾಗ್ತಿದೆ? ಪ್ರತಿ ವರ್ಷ ಮಳೆ ಬಂದಾಗ ನಮ್ಮ ನಗರಗಳು ಮುಳುಗುತ್ತವೆ. ಶಿಕ್ಷಣ ಕೇವಲ ಡಿಗ್ರಿ ಪಡೆಯುವುದಕ್ಕೆ ಸೀಮಿತವಾಗಿರುತ್ತದೆ. ನಮಗೆ ಬೇಕಾಗಿರುವುದು ಉದ್ಯೋಗ ನೀಡುವ ಕೌಶಲ ಆಧಾರಿತ ಶಿಕ್ಷಣ. ಆದರೆ ನಮಗೆ ಸಿಗ್ತಿರೋದು ಬರೀ ಪುಸ್ತಕದ ನಾಲೆಜ್ ಅಷ್ಟೇ. ನಾವು ಸರ್ಕಾರದ ಮೇಲೆ ಪ್ರಶ್ನೆ ಮಾಡುತ್ತೇವೆ, ಹೌದು ಅದು ಸರಿ. ಆದರೆ ನಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಿದ್ದೀವ ನಾವು? ರಸ್ತೆಯಲ್ಲಿ ಕಸ ಹಾಕದೇ ಇರುವಂಥದ್ದು, ಕಾನೂನನ್ನು ಗೌರವಿಸುವುದು, ಪರಸ್ಪರ ಪ್ರೀತಿಯಿಂದ ಇರುವುದು ಕೂಡ ನಮ್ಮ ಜವಾಬ್ದಾರಿ ಅಲ್ವಾ? ನಮಗೆ ಕೇವಲ ಒಂದು ಶಕ್ತಿಶಾಲಿ ದೇಶ ಆಗ್ಬೇಕು ಅಂತ ಇದೆಯಾ? ಅಥವಾ ಪ್ರತಿಯೊಬ್ಬ ಮನುಷ್ಯನು ಸುರಕ್ಷಿತವಾಗಿರಬೇಕು, ಸಂತೋಷವಾಗಿರಬೇಕು ಆ ಥರ ನಿಮಗೆ ದೇಶ ಬೇಕಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಕೊನೆಯದಾಗಿ ನನ್ನೊಂದು ಪುಟ್ಟ ಪ್ರಶ್ನೆ, ನಿಮ್ಮ ದೃಷ್ಟಿಯಲ್ಲಿ ಗಣರಾಜ್ಯೋತ್ಸವದ ನಿಜವಾದ ಅರ್ಥ ಏನು? ಇದು ಬರೀ ಒಂದು ದಿನಾಂಕವೇನಾ, ಅಥವಾ ದೇಶದ ಮೇಲೆ ಇರುವ ಪ್ರೀತಿ ಮತ್ತು ನಿಷ್ಠೆ, ಮಾನವೀಯತೆಯ ಭಾವನೆಯ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದ್ವೇಷವಿಲ್ಲದ ಪ್ರೀತಿ ತುಂಬಿದ ಭಾರತವನ್ನು ಕಟ್ಟಲು ನಾವೆಲ್ಲರೂ ಒಂದಾಗೋಣ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್.